ನೋಡಿ, ಡೊಮಿಂಗೋ ಪಯಾಸ್ ಅನ್ನುವಂಥ ವ್ಯಕ್ತಿ ಬರ್ತಾನೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ. ಡುರೆಟ್ ಬಾರ್ಬೋಸ್ ಅನ್ನುವಂಥ ವ್ಯಕ್ತಿ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ನ್ಯೂನಿಚ್ ಅನ್ನುವಂಥ ವ್ಯಕ್ತಿ ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಸೀಸರ್ ಫೆಡ್ರಿಸ್ ಅನ್ನುವಂಥ ವ್ಯಕ್ತಿ ಸದಾಶಿವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಪೆರಿಸ್ತಾ ಎಂಬ ಇತಿಹಾಸಕಾರ 2ನೇ ಇಬ್ರಾಹಿಂ ಆದಿಲ್ ಶಾನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಯಾಕೆ ಸರ್ ಇವೆಲ್ಲ ಹೇಳಕತ್ತೀರಿ ಅಂತಂದ್ರೆ, ವಿದೇಶಿಗರು ಭಾರತ ದೇಶದಿಂದ ಕರ್ನಾಟಕ ರಾಜ್ಯಕ್ಕೆ ಅಥವಾ ವಿದೇಶಿಗರು ಭಾರತಕ್ಕೆ ಬಂದಾಗ, ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಫಿಕ್ಸ್ ಕ್ವಶನ್ ಮ್ಯಾಚ್ ದ ಫಾಲೋವಿಂಗ್ಸ್ ಕೇಳ್ತಾನೆ, ಹೊಂದಿಸಿ ಬರೀರಿ. ಎಲ್ಲ ಕರ್ನಾಟಕ ಹಿಸ್ಟ್ರಿ ಓದೋದಲ್ಲ, ಅದನ್ನೇ ನಾವು ಸ್ಮಾರ್ಟ್ ಸ್ಟಡಿ ಅನ್ನೋದು. ಓದುವಂಥ ಸಮಯದಲ್ಲಿ ಎಲ್ಲ ಒಟ್ಟು ಕರ್ನಾಟಕ ಹಿಸ್ಟ್ರಿ ಓದಿ ಏನು ಮಾಡೋರು ನೀವು? ಏನಿದ್ದಾರೆ PhD ಮಾಡೋದದ? ಎಕ್ಸಾಮ್ ಫೇಸ್ ಮಾಡೋದು. ನಾವು ಎಕ್ಸಾಮ್ ಫೇಸ್ ಮಾಡಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಮುಂದಿಟ್ಟುಕೊಳ್ಳೋದು. ಗದ್ಯ ಕರ್ಣಾಮೃತ ಎಂಬ ಕೃತಿ, ಇದನ್ನು ಬರೆದವರು ಯಾರು? ಗದ್ಯ ಕರ್ಣಾಮೃತ ಎಂಬ ಗ್ರಂಥವನ್ನು ಬರೆದವರು 2ನೇ ವಿದ್ಯಾಧರ ಚಕ್ರವರ್ತಿ. ಹೊಯ್ಸಳರು ಮತ್ತು ಪಾಂಡ್ಯರ ನಡುವಿನ ಸಂಬಂಧಗಳನ್ನು ತಿಳಿಸುವಂತ ಅದ್ಭುತವಾದ ಕೃತಿ ಅಂದ್ರೆ ಅದು ಗದ್ಯ ಕರ್ಣಾಮೃತ. ಹಾಗಾದ್ರೆ ಕರ್ನಾಟಕದ ಇತಿಹಾಸವನ್ನು ಓದುವಂತ ಸಮಯದಲ್ಲಿ ನಮಗೆ ಅತ್ಯಂತ ಮುಖ್ಯವಾಗಿರುವಂತಹ ವಿದೇಶಿಗರು ಯಾರ್ಯಾರು ಭೇಟಿ ಕೊಟ್ಟರು, ಅವರ ಸಾಹಿತ್ಯ ಏನು ರಚನೆ ಮಾಡಿದರು, ಯಾವ ಗ್ರಂಥಗಳನ್ನು ಬರೆದರು, ಪ್ರಸಿದ್ಧ ಅರಸರು ಯಾರು, ಅವರ ರಾಜ್ಯ ಲಾಂಛನಗಳೇನಾಗಿದ್ದು, ಎಲ್ಲ ಅರಸರ ಬಿರುದು ಬಾವುಗಳನ್ನು ನೆನಪಿಡ್ತೀವಿ ನಾವು. ರಾಂಗ್. ಈಗ 2017 KS ಕ್ವಶನ್ ಏನ್ ಕ್ವಶನ್ ಕೇಳಿದ್ದ ಅಂದ್ರ, ಯಾರನ್ನು ನಳಂಬವಾಡಿಗೊಂಡ ಎಂದು ಕರೆಯುತ್ತಿದ್ದರು? ನಳಂಬವಾಡಿಗೊಂಡ ಎಂದು ಕರೆಯುತ್ತಿದ್ದರು ಅಥವಾ ಯಾರನ್ನು ತಲಕಾಡುಗೊಂಡ ಎಂದು ಕರೆಯುತ್ತಿದ್ದರು? ಯಾರನ್ನು ತಲಕಾಡುಗೊಂಡ ಎಂದು ಕರೆಯುತ್ತಿದ್ದರು ಅಂದ್ರೆ ವಿಷ್ಣುವರ್ಧನ್ ಕರೀತಿದ್ರು. ವಿಷ್ಣುವರ್ಧನನ್ನ ತಲಕಾಡುಗೊಂಡ, ಬರೇ ಅಂತ ಫೇಮಸ್ ಆಗಿರುವಂತ ಅರಸರನ್ನ ನಾವು ಅಟ್ಯಾಕ್ ಮಾಡ್ಕೊಂಡ್ಬಿಡ್ಬೇಕು. ಈ ಉದಾಹರಣೆ, ಶಾತವಾಹನರ ಕಾಲದಲ್ಲಿ ಗೌತಮಿ ಪುತ್ರ ಶಾತಕರ್ಣಿ, ಕದಂಬರ ಕಾಲದಲ್ಲಿ ಕಾಕುತ್ಸವರ್ಮ, ಗಂಗರ ಕಾಲದಲ್ಲಿ ದುರ್ವಿನೀತ, ಬದಾಮಿ ಚಾಲುಕ್ಯರ ಕಾಲದಲ್ಲಿ ಇಮ್ಮಡಿ ಪುಲಿಕೇಶಿ, ರಾಷ್ಟ್ರಕೂಟರ ಕಾಲದಲ್ಲಿ ಅಮೋಘ ವರ್ಷ ನೃಪತುಂಗ, ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ 6ನೇ ವಿಕ್ರಮಾದಿತ್ಯ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯ, 2ನೇ ದೇವರಾಯ, ಮತ್ತೆ ಮೈಸೂರಿನ ಒಡೆಯರ ಕಾಲದಲ್ಲಿ ಚಿಕ್ಕ ದೇವರಾಜ ಒಡೆಯ, ನಾಲ್ವಡಿ ಕೃಷ್ಣರಾಜ ಒಡೆಯ ಪ್ರಸಿದ್ಧವಾಗಿರುವಂಥ ದಿವಾನರು, ಮತ್ತೆ ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನ. ವಿಷ್ಣುವರ್ಧನನ್ನ ನಳಂಬವಾಡಿಗೊಂಡ, ತಲಕಾಡುಗೊಂಡ, ಕಂಚಿಗೊಂಡ, ವೀರಗಂಗೆ, ಕದನ ಪ್ರಚಂಡ, ಸಾಹಸ ಭೀಮ, ಚಾಲುಕ್ಯಮಣಿ, ಮಾಂಡಲಿಕ ಚೂಡಾಮಣಿ ಅನ್ನುವಂಥ ಬಿರುದುಗಳನ್ನು ಹೊಂದಿದ್ದ. ಫೇಮಸ್ ಅರಸರ ಬಿರುದುಗಳ ಮೇಲೆ ಕ್ವಶನ್ ಕೇಳೋಣ. ಹೈಸ್ಕೂಲ್ ಟೀಚರ್ ಕೇಳಿದಂಥ ಪ್ರಶ್ನೆ, ಯಾರನ್ನು ಸಾಗರದವರೆಗಿನ ಭೂಮಿಯ ಮೇಲಿನ ಬಂಡೆದ ದೊರೆಗಳ ಬೇರನ್ನು ಕಿತ್ತಿ ಗಲಗಲೆನರಿದು ನೀರಿನಲ್ಲಿ ಬಿಸುಟಿ ಈ ಪೃಥ್ವಿಯನ್ನು ನಿಷ್ಕಳಂಕವಾಗಿಸಿದವರು ಯಾರು ಅಂತ ಕೇಳೋಣ. 6ನೇ ವಿಕ್ರಮಾದಿತ್ಯನ ಬಗ್ಗೆ ಲಕ್ಷ್ಮೇಶ್ವರ ಶಾಸನ ಅಥವಾ ಗದಗ ಶಾಸನದಲ್ಲಿ ಬರೆಯಲ್ಪಟ್ಟರು. ಪ್ರಸಿದ್ಧ ಅರಸರ ಬಿರುದುಗಳನ್ನ, ಆ ಅರಸರ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ವಿದೇಶಿಗರನ್ನ, ಅವರ ಅರಸರು ಕಟ್ಟಿರ್ತಕ್ಕಂಥ ಪ್ರಮುಖವಾಗಿರುವಂತಹ ಸ್ಮಾರಕಗಳನ್ನ, ಸುಮ್ಮನೆ ಇತಿಹಾಸ ಅಂದ್ರೆ ಯುದ್ಧ ಮಾಡೋದಲ್ಲ. ಅವ್ ಇವ್ ಹೊಡೆದ ಎಲ್ಲಿ ಕೇಳಿಲ್ಲ, ಕ್ವಶನ್ ಕೇಳಂಗಿಲ್ಲ. ಅವ ಇವಂಗ್ ಹೊಡೆದ, ಇವ ಅವಂಗ್ ಹೊಡೆದ, ಚಿರುದು ಕಡಿದು ಯಾವ ಬರಂಗಿಲ್ಲ ಎಕ್ಸಾಮ್. ಇತಿಹಾಸ ಎಂದರೆ ಪ್ರಸಿದ್ಧ ದೊರೆಯ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗರು, ಅವರು ಬರೆದ ಸಾಹಿತ್ಯ, ಅವರು ಕಟ್ಟಿದಂತ ವಾಸ್ತುಶಿಲ್ಪ, ಆ ವಾಸ್ತುಶಿಲ್ಪದ ವಿಶೇಷ. ಈಗ ಪಟ್ಟದಕಲ್ಲಿನ ಮೇಲೆ ಬಹಳ ಸಾರಿ ಕ್ವಶನ್ ಕೇಳೋಣ. ಯಾಕೆ ಪಟ್ಟದಕಲ್ಲಿನ ಮೇಲೆ ಕ್ವಶನ್ ಕೇಳೋಣ ಅಂದ್ರೆ, ಭಾರತ ದೇಶದಲ್ಲಿ ಪಟ್ಟದಕಲ್ಲಿನ ವಿಶೇಷ ಏನು ಅಂತಂದ್ರೆ 3 ರೀತಿಯ ವಾಸ್ತುಶಿಲ್ಪವನ್ನು ಹೊಂದಿರುವಂತ ಕರ್ನಾಟಕದ ಏಕೈಕ ನಗರ ಅದು. ಪಟ್ಟದಕಲ್ಲಕ್ಕೆ ಹೋದೆವು ಅಂದ್ರೆ ಇದು ನೋಡಿ, ಇದು ವಿಶೇಷವಾಗಿ ಯಾವ ಶೈಲಿ ಅಂತಂದ್ರೆ ಇದು ಉತ್ತರ ಭಾರತದ, ಇದನ್ನ ನಾಗರ ಶೈಲಿ ಅಂತ ಕರಿತೀವಿ. ಇದನ್ನ ನಾಗರ ಶೈಲಿ. ಇದು ನೋಡಿ, ಇದು ದಕ್ಷಿಣ ಭಾರತದ ದ್ರಾವಿಡ ಶೈಲಿ. ಇದು ದಕ್ಷಿಣ ಭಾರತದ ದ್ರಾವಿಡ ಶೈಲಿ. ನಮ್ಮ ಕಟ್ಟಡಗಳು, ನಮ್ಮ ದೇವಸ್ಥಾನದಾಗಿರುವಂತ ಗುಡಿಗಳು ಹಿಂಗೆ ಇರುತ್ತ ನೋಡಿ, ದ್ರಾವಿಡ ಶೈಲಿಯ ಕಟ್ಟಡ. ಇವೆರಡೂ ಮಿಶ್ರಣ ಆಗಿರತಕ್ಕಂಥ ಶೈಲಿ. ಇದು ನೋಡಿ, ಇದು ಯಾವ ಶೈಲಿ ಅಂತಂದ್ರೆ ಇವೆರಡರ ಸಮ್ಮಿಶ್ರಣ ಶೈಲಿಯನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ವೇಸರ ಶೈಲಿ ಅಂತ ಕರಿತೀವಿ. ವೇಸರ ಶೈಲಿ. ಬದಾಮಿ ಚಾಲುಕ್ಯರು ವೇಸರ ಶೈಲಿಯಲ್ಲಿ ಕಟ್ಟಡಗಳನ್ನು ಕಟ್ಟಿದರು. ಐಹೊಳೆಯಲ್ಲಿ ಪ್ರಾರಂಭಗೊಂಡು ಆ ವಾಸ್ತುಶಿಲ್ಪ ಹಂಪಿಯಲ್ಲಿ ಬೆಳೆದು, ಪಟ್ಟದಕಲ್ಲಿದು ಬದಾಮಿಯಲ್ಲಿ ಬೆಳೆದು ಪಟ್ಟದಕಲ್ಲಿನಲ್ಲಿ ಅದ್ಭುತವಾದ ಟೆಂಪಲ್ಗಳನ್ನು ಕಟ್ಟಿದರು. ಪಟ್ಟದಕಲ್ಲು 1987ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿತು. ಆ ಒಂದು ವಾಸ್ತುಶಿಲ್ಪ ಅದ್ಭುತವಾಗಿ ಬೆಳೆದಿದ್ದಲ್ಲಿ ಹೊಯ್ಸಳರ ಕಾಲದಲ್ಲಿ ನೋಡಿ, ಹೊಯ್ಸಳರ ಬೇಲೂರಿನ ಚನ್ನಕೇಶವ ದೇವಾಲಯ, ಹಳಬೀಡಿನ ಹೊಯ್ಸಳೇಶ್ವರ ದೇವಾಲಯ, ದೊಡ್ಡಗದ್ದಿಯ ಲಕ್ಷ್ಮೀ ದೇವಾಲಯ, ಪಾಂಡವಪುರದ ಪಂಚಲಿಂಗೇಶ್ವರ ದೇವಾಲಯ. ಒಂದೊಂದು ದೇವಾಲಯಗಳನ್ನು ನೋಡಿದರೆ ನಮಗೆ ರೋಮಾಂಚನ ಅನಿಸ್ತದೆ. ಯಾಕೆ? ಅವರು ಕಟ್ಟಿದಂಥ ಕಟ್ಟಡದ ಶೈಲಿ ಆ ಥರ ಬೆಳವಣಿಗೆ ಇತ್ತು.
ಆ ಮದನಿಕೆ ವಿಗ್ರಹಗಳು ಅವೇ ಕ್ವಶನ್ ಕೇಳ್ತಾನೆ. ವಿರೂಪಾಕ್ಷ ಟಿ 2017ರಲ್ಲಿ ಕೇಳಿದಂಥ ಪ್ರಶ್ನೆ. ಟಿ ಕೇಳಿದ್ದ, ಏನು ಕೇಳಿದ್ದ ಅಂದ್ರೆ ವಿರೂಪಾಕ್ಷ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ದ. ಅಲ್ಲಿ ಹಂಪಿ ಕೊಟ್ಟೇ ಇಲ್ಲ, ಪಟ್ಟದಕಲ್ಲು ರೈಟ್ ಆನ್ಸರ್. ಆ ಪಟ್ಟದಕಲ್ಲಿನಿರುವಂಥ ವಿರೂಪಾಕ್ಷ ದೇವಾಲಯವನ್ನ ಲೋಕೇಶ್ವರ ದೇವಾಲಯ ಅಂತ ಕರಿತೀವಿ. ಮಲ್ಲಿಕಾರ್ಜುನ ದೇವಾಲಯವನ್ನ ತ್ರೈಲೋಕೇಶ್ವರ ದೇವಾಲಯ, ಎರಡನೇ ವಿಕ್ರಮಾದಿತ್ಯನ ಹೆಂಡತಿಯರು ಕಟ್ಟಿಸಿದಂಥ ದೇವಾಲಯಗಳು.